ನಮಸ್ತೆ. ಇವತ್ತು ಟೈಗರ್ಸ್ ಆ್ಯಂಡ್ ಗೋಟ್ಸ್ ಅಥವಾ ಪುಲಿಮೇಕ ಗೇಮ್ನ ಹೇಗೆ ಆಡೋದು ನೋಡೋಣ. ಇದು 2 ಪ್ಲೇಯರ್ ಗೇಮ್ ಆಗಿರುತ್ತೆ. ಈ ಗೇಮಲ್ಲಿ ಒಬ್ಬರು ಟೈಗರ್ ಆಗಿರ್ತಾರೆ, ಇನ್ನೊಬ್ಬರು ಪ್ಲೇಯರು ಗೋಟ್ ಆಗಿರ್ತಾರೆ. ಈಗ ನೀವು ನೋಡ್ತಾ ಇರೋಗೆ ನಾನು ಈ ಕಡೆ ಇರೋ ಪ್ಲೇಯರು ನಾನು ಟೈಗರ್ ಆಗಿದ್ದೀನಿ, ಆ ಸೈಡ್ ಇರೋ ಪ್ಲೇಯರ್ ಗೋಟ್ ಆಗಿದ್ದಾರೆ. ಯಾರು ಟೈಗರ್ ಆಗಿ ಚೂಸ್ ಆಗ್ತಾರೆ ಅಥವಾ ಅವ್ರು ಡಿಸೈಡ್ ಮಾಡ್ತಾರೆ ಅಥವಾ ಅವರು 3 ಪಾನ್ನ ತೊಗೋಬೇಕು. ಗೋಟ್ ಸೈಡಲ್ಲಿರೋ ಪ್ಲೇಯರ್ಸು 15 ಪಾನ್ನ ತೊಗೋಬೇಕಾಗತ್ತೆ. ನೀವು ಪಾನ್ ಈ ಥರ ಪಾನ್ ತೊಗೋಬೋದು ಅಥವಾ ಬಟನ್, ಸ್ಟೋನ್ಸ್, ಸ್ಮಾಲ್ ಬೀಡ್ಸ್ ಯಾವುದನ್ನು ಬೇಕಾದರೂ ಪಾನ್ ಥರ ತೊಗೋಬೋದು. ಸೊ ಫಸ್ಟು ಟೈಗರ್ ಆಗಿರೋರು ಅವರು ಈ 3 ಪಾನ್ನ ಈ 3 ಜಾಗದಲ್ಲೇ ಇಡಬೇಕಾಗತ್ತೆ, ಬೇರೆ ಜಾಗದಲ್ಲಿ ಅಲ್ಲ. ಸೊ ಗೇಮ್ನ ನೀವು ಇದೇ ರೀತಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಟೈಗರ್ ಸೈಡ್ ಇರೋರು ಇಲ್ಲಿ ಇಡಬೇಕಾಗತ್ತೆ. ಯಾವಾಗ ಟೈಗರ್ ಸೈಡ್ ಅವ್ರ ಪಾನ್ ಇಡ್ತಾರೋ ನೆಕ್ಸ್ಟು ಗೋಟ್ ಸೈಡ್ ಇರೋ ಪ್ಲೇಯರು ಅವರು ಒಂದೊಂದೇ ಪಾನ್ನ ಇಡಬೇಕಾಗತ್ತೆ. ಅವ್ರು ಒಟ್ಟು 15 ಇಡೋಕ್ಕಾಗಲ್ಲ, ಬರೀ ಒಂದೊಂದೇ ಪಾನ್ನ ಇಡ್ತಾ ಹೋಗಬೇಕಾಗತ್ತೆ. ಸೊ ಟೈಗರ್ ಸೈಡ್ ಇರೋ ಪ್ಲೇಯರ್ ನಾವು ಟೈಗರ್ ಪ್ಲೇಯರ್ ಅಂತ ಕರೆಯೋಣ ಬೇಕಾರೆ. ಸೊ ಅವ್ರದ್ದು ಏನು ಗೋಲ್ ಅಂದರೆ ಈ ಥರ ಬಂದು ಹೀಗೆ ಹಾಪ್ ಮಾಡಿ ಇವ್ರದ್ದು ಔಟ್ ಮಾಡಬೇಕಾಗತ್ತೆ. ಸೊ ಟೈಗರ್ ಸೈಡ್ ಅವ್ರದ್ದು ಗೋಲು ಇದಾಗಿರುತ್ತೆ. ಸೊ ಅದ್ರ ತರಹ ಟೈಗರ್ ಅವರು ಮೂವ್ ಮಾಡ್ತಾ ಹೋಗುತ್ತಾರೆ. ಸೊ ನಾನು ಇವಾಗ ಇಲ್ಲಿಟ್ಟಿದ್ದೀನಿ. ನೀವು ನೋಡ್ಬೋದು ಗೋಟ್ ಸೈಡ್ ಪ್ಲೇಯರ್ಗೆ ಈ ಬ್ಲ್ಯಾಕ್ ಪ್ಲೇಯರು ಅವ್ರು ಇನ್ನೂ ಮೂವ್ ಮಾಡೋಕ್ಕಾಗಲ್ಲ, ಅವ್ರು ಬರೀ ನೆಕ್ಸ್ಟ್ ಪಾನ್ನ ಇಡ್ತಾ ಹೋಗ್ಬೋದು. ಸೊ ಅವ್ರಿಗೇನು ಮಾಡಿದ್ದಾರೆ, ನನ್ನ ಮೂವ್ನ ಬ್ಲಾಕ್ ಮಾಡಿದ್ದಾರೆ. ಅವ್ರು ಅಕಸ್ಮಾತ್ ಇಲ್ಲಿ ಇಟ್ಟಿರಲಿಲ್ಲ ಅಂದಿದ್ದಿದ್ರೆ ನಾನು ಹೀಗೆ ಹಾಪ್ ಮಾಡಿಬಿಟ್ಟು ಇವ್ರದ್ದು ಔಟ್ ಮಾಡಿಬಿಡ್ತಾಯಿದ್ದೆ. ಬಿಕಾಸ್ ಅವ್ರು ಇಲ್ಲಿ ಇಟ್ಟಿರೋದ್ರಿಂದ ನನಗೆ ಈ ಮೂವ್ ಬ್ಲಾಕ್ ಆಗಿದೆ. ಸೊ ನಾನು ನೆಕ್ಸ್ಟು ಮೂವ್ ಮಾಡ್ತೀನಿ ಪಾನ್ನ, ಅವ್ರು ನೆಕ್ಸ್ಟು ಇಟ್ಕೋತಾ ಬರ್ತಾರೆ. ಹೀಗೆ ಈ ಆಟ ಮುಂದುವರಿತಾ ಹೋಗುತ್ತೆ. ಗೋಟ್ ಸೈಡ್ ಇರೋ ಪ್ಲೇಯರು ಅಷ್ಟು ಪಾನ್ನ ಇಡ್ತಾರೆ. ಮತ್ತೆ ಅವರು ನಂದು ಮೂವ್ ಬ್ಲಾಕ್ ಮಾಡಿದ್ದಾರೆ, ನೀವು ನೋಡ್ತಾ ಇರೋ ಹಾಗೆ. ನಾನು ನೀವು ಹೀಗೆ ಡೈರೆಕ್ಟ್ ನಾನು ಬರೋಕ್ಕಾಗಲ್ಲ, ಎಲ್ಲಿ ಪಾಯಿಂಟ್ಸ್ ಕನೆಕ್ಟ್ ಆಗಿರುತ್ತೆ ಲೈನ್ಸು ಅದ್ರ ಪ್ರಕಾರನೇ ನಾನು ಬರೋಕ್ಕೆ ಆಗತ್ತೆ. ಇವಾಗ ಇವ್ರು ಇಟ್ಟಿರೋದ್ರಿಂದ ನಾನು ಹೀಗೆ ಒಂದು ಹಾಪ್ ಮಾಡಿ ಇವ್ರದ್ದು ಒಂದು ಪಾನ್ನ ಔಟ್ ಮಾಡ್ತಾಯಿದ್ದೀನಿ. ಪಾನ್ ಔಟ್ ಆದಾಗ ಆಚೆ ಕಡೆ ಇಡಿ, ಇಟ್ ವಿಲ್ ನಾಟ್ ಗೋ ಬ್ಯಾಕ್ ಟು ಅವರು ಇನ್ನೂ ಅಷ್ಟು ಪಾನ್ಸ್ ಇದೆ ಅಲ್ವಾ, ವಾಪಸ್ ಅಲ್ಲಿಡಬೇಡಿ, ಈ ಕಡೆ ಸೈಡ್ಗಿಡಿ. ಓಕೆ, ಇನ್ನೊಂದು ಪಾನ್ನ ಹೀಗೆ ಔಟ್ ಮಾಡಿದ್ದೀನಿ. ಹೀಗೆ ಆಟ ಮುಂದುವರಿತಾ ಹೋಗುತ್ತೆ. ಈಗ ನಾವು ನಿಮಗೆ 2 ಸಿನಾರಿಯೋಸ್ ತೋರಿಸ್ತೀವಿ. ಒಂದು ಸಿನಾರಿಯೋಲಿ ಟೈಗರ್ ಹೇಗೆ ವಿನ್ ಆಗೋ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂತ, ಇನ್ನೊಂದು ಸಿನಾರಿಯೋಲಿ ಗೋಟ್ ಹೇಗೆ ವಿನ್ ಆಗ್ಬೋದು ಅಂತ ತೋರಿಸ್ತೀವಿ. ಇವಾಗ ನಾವು ಟೈಗರ್ ವಿನ್ ಆಗೋದು ಒಂದು ಸಿನಾರಿಯೋನ ತೋರಿಸ್ತೀವಿ. ನೀವು ನೋಡ್ತಾ ಇರೋಗೆ 4 ಗೋಟ್ ಆಲ್ರೆಡಿ ಔಟ್ ಆಗಿದೆ. ಅವ್ರದ್ದು ಒಂದು ಲಾಸ್ಟ್ ಪಾನ್ ಇಡಬೇಕಾಗತ್ತೆ, ಅವ್ರು ಇಟ್ಟಿದ್ದಾರೆ. ಸೊ ನಂದು ಈ ಮೂವ್ ಇವ್ರು ಬ್ಲಾಕ್ ಮಾಡಿದ್ದಾರೆ. ಸೊ ನಾನು ಇವಾಗ ಹೀಗೆ ಮಾಡಿ ಇದೊಂದು ಔಟ್ ಮಾಡಿದ್ದೀನಿ. ಯಾವಾಗ 6 ಗೋಟ್ ಔಟ್ ಆಗುತ್ತೆ ಟೈಗರ್ ಪ್ಲೇಯರು ವಿನ್ ಆಗ್ತಾರೆ. ಇನ್ನೊಂದು ಹೇಳಬೇಕು ನೋಡಿ, ಗೋಟು ಈ ಥರ ಹಾಪ್ ಮಾಡಿ ಟೈಗರ್ನ ಔಟ್ ಮಾಡೋಕ್ಕಾಗಲ್ಲ, ಇದು ಗೋಟಿಗೆ ಅವೈಲಬಲ್ ಇರಲ್ಲ. ಯಾವಾಗ ಎಲ್ಲ ಪಾನ್ಸು ಅವ್ರು ಇಟ್ಟಾದಮೇಲೆ ಅವರು ಮೂವ್ ಮಾಡ್ತಾ ಹೋಗ್ಬೋದು, ಈ ಥರ ಹೀಗೆ ಮೂವ್ ಮಾಡ್ತಾ ಹೋಗ್ಬೋದು. ಅಷ್ಟು ಪಾನ್ ಇಡೋ ಮುಂಚೆ ಅವರು ಮೂವ್ ಮಾಡೋದು ಅಲೋಡ್ ಇರಲ್ಲ, ಬರೀ ಅವರು ಒಂದೊಂದೇ ಪಾನ್ನ ಪ್ಲೇಸ್ ಮಾಡಬಹುದು ಅಷ್ಟೆ.
ಇವಾಗ ಇದು ಒಂದು ಸಿನಾರಿಯೋ ತೋರಿಸಿ, ಟೈಗರ್ನ ಇವರು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗೆ ಈ ಟೈಗರ್ದು ನನಗೆ ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ, ಇದು ಕಂಪ್ಲೀಟ್ ಬ್ಲಾಕ್ ಆಗಿದೆ. ಸೊ ನಾನು ಬರೀ ಇದೆರಡೇನೆ ಮೂವ್ ಮಾಡ್ತಾ ಹೋಗ್ಬೋದು. ಇವಾಗ ನಾನು ಹೀಗೆ ಮೂವ್ ಮಾಡಿ ಒಂದು ಗೋಟ್ ಪಾನ್ನ ಔಟ್ ಮಾಡಿರೋದು ಈಗ ನೋಡ್ಬೋದು. 1 2 3 4 5 6 6 ಪಾನ್ನ ಔಟ್ ಮಾಡಿರೋದ್ರಿಂದ ಇಲ್ಲಿ ಟೈಗರ್ ವಿನ್ ಆಗಿದೆ. ಇವಾಗ ಗೋಟ್ ಪ್ಲೇಯರ್ಸ್ ಹೇಗೆ ವಿನ್ ಆಗ್ಬೋದು ಅಂತ ಒಂದು ಸಿನಾರಿಯೋನ ತೋರಿಸ್ತೀವಿ. ಈಗ ನೋಡ್ತಿರೋ ಹಾಗೆ ನಾನು 2 ಪಾನ್ ಗೋಟ್ ಕಡೆ ಇರೋ 2 ಪಾನ್ ಔಟ್ ಮಾಡಿದ್ದೀನಿ. ಅದೇ ತರಹ ನಂದು 2 ಪಾನ್ ಟೈಗರ್ ಸೈಡದ್ದು 2 ಪಾನು ಕ್ಯಾಪ್ಚರ್ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಈ ಪಾನ್ನ ನಾನು ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಬ್ಲಾಕ್ ಆಗಿದೆ. ಅದೇ ಥರ ಈ ಪಾನೂ ಎಲ್ಲ ಕಡೆ ಬ್ಲಾಕ್ ಆಗಿದೆ. ಸೊ ನಾವು ಇದಕ್ಕೆ ದ ಟೈಗರ್ ಇಸ್ ಬ್ಲಾಕ್ಡ್ ಅಂತ ಹೇಳ್ಬೋದು, ಅಥವಾ ಟೈಗರ್ ಇಸ್ ಕ್ಯಾಪ್ಚರ್ಡ್ ಅಂತ ಹೇಳ್ಬೋದು. ಸೊ ಇದೊಂದನ್ನೇ ನಾನು ಮೂವ್ ಮಾಡ್ತಾ ಹೋಗ್ಬೋದು. ಅವ್ರ ಬಳಿ ಇನ್ನೂ 2 ಪಾನ್ ಇದೆ. ಸೊ ಅವರು ಇನ್ನೂ 2 ಪಾನ್ನ ಬರೀ ಇಡಬಹುದಷ್ಟೇ, ಅವರು ಪಾನ್ನ ಮೂವ್ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಬಳಿ ಇದೊಂದೇ ಅಲೋಡ್ ಇದೆ ಮಾಡೋಕ್ಕಾಗೋದು. ಇವಾಗ ನೀವು ನೋಡ್ತಾ ಇರೋಗೆ ಬರೀ ನಾನು ಇಲ್ಲಷ್ಟೇ ಹೋಗೋಕ್ಕಾಗತ್ತೆ, ವಾಪಸ್ ಇಲ್ಲೇ ಬರೋದು, ಇದಿಷ್ಟೇ ಅಲೋಡ್ ಇರೋದ್ರಿಂದ ನನ್ನ ಈ ಪಾನೂ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ. ಸೊ ಇಲ್ಲಿ ಗೋಟ್ದು ವಿನ್ ಆಗಿದೆ, ಗೋಟ್ ಸೈಡ್ ಪ್ಲೇಯರ್ ವಿನ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಗೋಟ್ ಹ್ಯಾಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ಡ್ ದ ಟೈಗರ್.